ಮಾಡಿಲ್ರಿ ಸರ್. ಕೆಲವೊಬ್ರು ಇಬ್ರು ಮಾಡ್ಯವ್ರಿ ಸರ್. ನಿಮ್ಮಲ್ಲಿ ಇದು ಇದ್ದಿತ್ತಿಲ್ಲ? ಇಬ್ರು ಒಂದೇ ಮನೆ ಬಾಜುನೇ ಇದ್ದಿರ್ ಸರ್. ನಾವು ಅವ್ರ ಆಶಾ ಹಳ್ಳಿಯನ್ನೋರ್ ಮೊದಲ್ ಕಲ್ತ್ ಬಂದ್ರಿ. ಆಮೇಲೆ ಅವ್ರ ಬ್ಲೌಸ್ ಮೇಲೆ ಹಾಕಿದ್ಮೇಲೆ ನೋಡ್ಬೇಕು ಕಲಿಮ್ರಿ ಅಂತ. ಅಲ್ಲ, ನೀವು ಇಬ್ರು ಕೂಡ ಹೋಗ್ತೀನಿ ಅಂದ್ರು ಬ್ಯಾಡ ಅಂತಿದ್ರು. ಬ್ಯಾಡ ಅಂತಿದ್ರಿ. ಅಲ್ಲಿ ಮನೆ ಬಾಜುನೇ ಐತ್ರಿ ಸರ್, ಮತ್ ದೂರ ಇದ್ದಿಲ್ರಿ. ಈ ಕಂಪೌಂಡ್ ಬಾಜು ನಮ್ಮ ಮನೆ ಕಂಪೌಂಡ್ ಅವ್ರ ಮನೆ ಕಂಪೌಂಡ್ ಐತ್ರಿ. ಇದನ್ನೇನ್ ಮಾಡ್ತೀರಿ ಬ್ಯಾಡ. ಈಗ ಸ್ಟ್ರಗಲ್ ಮಾಡ್ಬೇಕಂದ್ರೆ ನಾವೆಲ್ಲ ಆಲ್ಮೋಸ್ಟ್ ನಾವೆಲ್ಲ ಆ ಏರಿಯಾ ಈ ಏರಿಯಾ ಅಂತ ಹೇಳಿ ಓಣಿ ಹೋಗಿ ಮೊದಲು ಕ್ಲಾಸ್ ಆಗಿ ಇವತ್ತು ಇಲ್ಲಿ ಅವ್ರದ್ದು ಸುವರ್ಣ ಮೇಡಮ್ ಅವ್ರ ಫಂಕ್ಷನ್ ಬಂದಿರಿ. ಇದಕ್ಕೆ ಹೇಳೇ ಬಂದಿರ ನೀವು? ಸುವರ್ಣ ಮೇಡಮ್ ಅವ್ರ ಫಂಕ್ಷನ್ ಹೋಗಂತಾರ? ಈಗ ಸಪೋರ್ಟ್ ಅದ. ಮಾಡಿದ್ರು ಯಾಕೆ ಮಾಡಿ ಅಂತ ಕೇಳಲ್ರಿ ಈಗ. ಈ ಸಪೋರ್ಟ್ ಅವ್ರಿಗೆ ವಿಟಮಿನ್ ಹೋಗ್ತದೆ, ಎಮ್ ವಿಟಮಿನ್ ಅವ್ರಿಗೆ ಹೋಗುತ್ತೆ. ಎಮ್ ವಿಟಮಿನ್ ಹೋಗೋದ್ರಿಂದ ಹೋಗತ್ತಾರ ಸರ್. ಬಹಳ ಆನಂದ ಐತೆ ನಿಮ್ಗೆ ಇಬ್ಬರಿಗೆ ನೋಡಿ. ಕ್ಲಾಸ್ಮೇಟ್ ನೀವು ನಡೆಸ್ತೀರಿ ನನಗೆ ಗೊತ್ತೈತಿಲ್ಲ ನೀವು ನಡೆಸೋದು. ಅದೇ ಸರ್ ಸ್ಟಾರ್ಟಿಂಗ್ ಸಪೋರ್ಟ್ ಮಾಡಿಲ್ಲಲ್ರಿ, ಹಂಗಾಗಿ ಸ್ವಲ್ಪ ನನ್ನ ಕಡೆ ಪ್ರಾಬ್ಲಮ್ ಇದೆ ಸಂಬಂಧ. ಈಗ ನಂದು ಆಕ್ಚುಲಿ ಬೆಂಗಳೂರಿಗೆ ಬರಟ್ಲೇ ರೀ. ಫಸ್ಟ್ ವಿಚಾರ ಬಂದಿದ್ದೆ, ನಾನು ಕರೆದ್ರು ಸೆಕ್ರೆಟ್ರಿ ಮಾಡ್ತೇವೆ ನಿಮ್ಮ ಬಿಜಾಪುರ ಸೆಕ್ರೆಟ್ರಿ ಅಂತ ಹೇಳಿ ವಿಚಾರ ಬಂದಿದ್ದೆ. ಈಕಿದ ಬತ್ತು ನಾಕೀಗ ಬೆಸ್ಟ್ ಟೀಚರ್ ಅವಾರ್ಡ್ ಹಿಂಗೆ ಕೊಡ್ತೇವೆ ಅಂತ ಕೇಳಿದ್ರು. ಬಂದಿಂದ ನಾ ಅಂದೆ, ನನಗೆ ಪ್ರೋತ್ಸಾಹ ಮಾಡ್ದಕ್ಕೆ ರೇಣುಕಾ ಆಗ್ತದ, ಆಕೆ ಬೆಸ್ಟ್ ಟೀಚರ್ ಅವಾರ್ಡ್ ಕೊಡಿಸ್ತೀನಿ ಅಂತೇಳಿ. ಮತ್ತು ನಮ್ಮಲ್ಲಿ ಸ್ಟೂಡೆಂಟ್ಸಿಗೆ ಭಾಳ ಮಂದಿ ಕೇಳಿದೆ, ಯಾರೂ ಇದು ಮಾಡಲಿಲ್ಲ. ಹಾಗಾಗಿ ಇನ್ನೊಬ್ರು ಇಂಡಿಯಿಂದ ಬರ್ತಾರೆ, ಇಬ್ಬರವ್ರದಾರ, ಅವರು ಕ್ಲಾಸಸ್ ತೆಗ್ದಾರೆ ಅಲ್ಲಿ. ಅವ್ರ ವಿದ್ಯಾರ್ಥಿಗಳು ಕರ್ಕೊಂಡು ಇಬ್ಬರಿಗೆ ಬೆಸ್ಟ್ ಟೀಚರ್ ಅವಾರ್ಡ್ಸ್ ಕೊಡಿಸ್ಕೊಟ್ಟೀನಿ ರೀ. ಇವ್ರಿಗೆ ಮನಸ್ ಮಾಡಿದ್ರೆ ತಾವೇ ತಗೋಬಹುದಾಗಿತ್ರಿ ಬೆಸ್ಟ್ ಟೀಚರ್ ಅವಾರ್ಡ್ ರೀ. ಅವ್ರ ದೊಡ್ಡ ಮನಸ್ರಿ, ನೀವು ಸ್ಕೋಪ್ ಕೊಟ್ಟಿರಲ್ಲ ಅದು ಅವರು. ಬೇರೆಯವ್ರು ಯಾರಾದ್ರೂ ಸ್ವಾರ್ಥಿ ಆಗ್ತಾರೆ. ಈಗ ನಾನೇ ತಗೊಂಡ್ಬಿಡ್ತೀನಿ ಬಿಡು ಅದನ್ನ, ಬೆಸ್ಟ್ ಟೀಚರ್ ಅವಾರ್ಡ್ ನನಗೆ ಆಗುತ್ತಲ್ಲ. ಕೊಟ್ರು ನಿಮ್ ಬೆಸ್ಟ್ ಏನು ಟೀಚರ್ ಅವಾರ್ಡ್ ಅಂತ ತಗೊಂಡ್ರಿ ಇವ್ರು ಇದರಿಂದ. ಅವ್ರು ದೊಡ್ಡ ಗುಣ ಬಿಟ್ರಿ, ಯಾಕಂದ್ರೆ ಅವ್ರು ದೊಡ್ಡ ಗುಣ ಅಲ್ಲ, ನೀವು ಅವ್ರಿಗೆ ಕ್ಲಾಸ್ ಹಾಕ್ರಿ ಮುಂದ್ ಹೋರಿ ಅಂತ. ದೊಡ್ಡ ಗುಣನೇ ರೀ ನಮಗ. ಅವ್ರು ಬೆಸ್ಟ್ ಟೀಚರ್ ಅವಾರ್ಡ್ ಮನಸ್ಸು ಮಾಡಿದ್ರೆ ಅವರೇ ತಗೋಬಹುದಾಗಿತ್ತು. ಈಗ ನೀವು ಯಾಕೆ ಹೇಳ್ತೀನಿ ಅಂದ್ರೆ ಇದ್ರೊಳಗ ರಜನಿಕಾಂತ್ ಈಗ ಜಗತ್ತು ಪ್ರಸಿದ್ಧ ನಟ, ಅವ ಬಸ್ ಕಂಡಕ್ಟರ್ ಇದ್ದ. ಅವನಿಗೆ ಪಿಕ್ಚರ್ದಾಗ ಹೋಗುವಂತ ನೂಕದವನೇ ಅವನಿಗೆಲ್ಲ ರಾಜ ಬಹದ್ದೂರ್ ಅಂತ. 150 ರೂಪಾಯಿ ಕೊಟ್ಟು ಮಡ್ರಾಸ್ಗೆ ನುಗ್ಗ್ಯಾನವ. ಅವ ಏನೂ ಇತ್ತಿಲ್ಲ, ಬಸ್ ಕಂಡಕ್ಟರ್ ಇದ್ರಿ, ತಿಲ್ಲಕ್ಕೂ ಕುಳ್ಳು ಊಟ ಮಾಡ್ಲಿಕ್ಕೂ ಕನಿಷ್ಠ ಪಕ್ಷ ಇದ್ದ. ರಾಜ ಬಹದ್ದೂರ್ ಕೈಲಿ ಆವಾಗಿನ ಕಾಲದಾಗ 150 ದೊಡ್ಡ ಅಮೌಂಟು ಕೊಟ್ಟು ಮಡ್ರಾಸ್ಗೆ ತಳ್ಳದ ಮೇಲೆ ಅವ ಇವತ್ತು ರಜನಿಕಾಂತ್ ಆಗ್ಯಾನ. ನೀವು ಇವ್ರಿಗೆ ತಳ್ಳಿರತ್ತು ಇವತ್ತು ಸುವರ್ಣ ಸಿಂದಗಿ ಆಗ್ಯಾರ ಅವ್ರು. ಹೌದಲ್ಲ, ಏನೋ ಲೈಫ್ನೊಳಗೆ ದೇವರು ಒಂದು ಇದು ಮಾಡಿರ್ತಾನೆ, ಒಂದು ದಾರಿ ಒಬ್ಬರ ಕೈಲಿ ನೌಕಿಸ್ತಾನೆ. ಅದನ್ನು ಇಬ್ಬರು ಹೇಳ್ಕೊತೀರಿ, ಅದು ದೊಡ್ಡ ಮಾತು. ಓಕೆ, ಥ್ಯಾಂಕ್ ಯು ಮೇಡಮ್. ಸುವರ್ಣ ಮೇಡಮ್, ಮತ್ತು ನಿಮ್ಮ ಕ್ಲಾಸ್ನೊಳಗೆ ಎಷ್ಟು ಮಂದಿ ಅದ ರೀ? ತಗೋರಿ ಹೇಳ್ರಿ. ಈಗ ಪ್ರೆಸೆಂಟ್ ಎಷ್ಟು ಮಂದಿ ಅದ ರೀ? ಈಗ 45 ಮಂದಿ ಅದಾರ. 45 ಮುಂಜಾನೆ ಸಾಯಂಕಾಲ ರೀ. ಈಗ ಮತ್ತೆ ಮಧ್ಯಾಹ್ನದಿಂದ ಇನ್ನೊಂದು ಬ್ಯಾಚ್ ಚಾಲು ಮಾಡಾಕ್ತೀನಿ ರೀ. 2ರಿಂದ 4 ಮಟ್ಟ ಇನ್ನೊಂದು ಬ್ಯಾಚ್, 3 ಬ್ಯಾಚ್ ಚಾಲು ಆಗ್ಬೋದವ್ರಿ ಒಟ್ಟಾಗಿ. ಆಯ್ತು ರೀ. ಅಲ್ಲ, ನಿಮ್ಮ ಯಜಮಾನ್ರಿಗೆ ಬೇಜಾರೇನಾಗಲ್ಲ? ಮುಂಜಾನೆ ಬರೀ ಕ್ಲಾಸ್ನಾಗೆ ಇದ್ರಿ ಅಂದ್ರೆ ಅವ್ರು ಏನು ಮಾಡ್ಬೇಕು? ನಮ್ಮ ಮನೆಯವ್ರು ಏನೋ ನಾನೇ ಸುಮ್ ಕೂತಿರ್ತೀನಿ ರೀ ಸರ್. ಕ್ಲಾಸ್ ಹೇಳ್ಕೊತ ಹೆಚ್ಚಿಗೆ ಓಡಾಡೋದು ಅವ್ರದ್ದು ಕೆಲಸ ಇರ್ತೈತಿ. ಓಡಾಡಿಸ್ತೀರಿ ನೀವು? ಯಾಕಂದ್ರೆ ವಿಟಮಿನ್ ಎಮ್ ಸರ್ ಕುಂಡ್ರಿಸ್ಕೊಡಂಗೆ ಇಲ್ರಿ. ಅವ್ರಿಗೊಂದು ಸುವರ್ಣ ಅಂತ ಬೆನ್ನೆ ಹತ್ಬಿಟ್ಟು. ಅಲ್ರಿ, ಈಗ ನೋಡ್ರಿ, ನಾ ಹ್ಯಾಂಡಿಕ್ಯಾಪ್ಡ್ ಮನುಷ್ಯ, ನಮ್ಮ ಮನೆಗೂ ವಿಟಮಿನ್ ಎಮ್ ಕೊಡ್ಲಿಕ್ಕೆ ಎದ್ದು ಓಡಾಡ ಶುರು ಮಾಡ್ತೀನಿ ನಾ. ಇಲ್ಲ ಸರಿ ಮೇಡಮ್, ಆದ್ರೆ ಅವರು ಒಂದೇನೋ ಸರ್ ಅದಾರ ಅಂತ ಹೇಳಿ ಅವ್ರ ಒಂದು ಹೆಸರು ಇಲ್ಲಿಗೆ ಬಂದೈತ್ರಿ. ಅವ್ರ ಮನ್ಯಾಗ ಹಾಕೋದ್ ಕೂತಿದ್ರ ಬರ್ತಿದ್ದಿಲ್ಲ. ಅವರು ಯೂಟ್ಯೂಬ್ದಾಗ ಆಗ್ಲಿ ಫೇಸ್ಬುಕ್ ಆಗ್ಲಿ ಎಲ್ಲ ಬೆಳೆದವ್ರಿ ಅವರು. ನಾನು ತಾಂಬದವನೇ. ನಾ ಟೀಚಿಂಗ್ ಮಾಡ್ತೀನಿ. ಮೊದಲು ಟೀಚರ್ ಇದ್ದೆ ಪ್ರೈಮರಿ ಸ್ಕೂಲ್ ರೀ. ಅವಾಗಿನಿಂದ ನೇಚರ್ ಗೊತ್ತು ನಮಗೆ. ಅವರು ಇಬ್ಬರು ದೈವ ಭಾಳ ಚೆನ್ನಾಗಿ, ಇಬ್ಬರು ಹೊಂದಾಣಿಕೆ ಭಾಳ ಚೆನ್ನಾಗಿದೆ. ನಾ ಸುಮ್ಮನೆ ಇದು ಮಾಡ್ತಿರ್ತೀನಿ, ನಾ ಚೇಷ್ಟೆ ಮಾಡ್ತಿರ್ತೀನಿ ನಮ್ಮವರು ಅಂತ ತಿಳ್ಕೊಂಡು, ತಪ್ಪು ತಿಳಿಬಾರ್ದು. ತಗೋರಿ. ಮತ್ತು ಈಗ ನೀವು ಪ್ರಶಸ್ತಿಗಳನ್ನು ತೊಗೊಂಡ್ರಲ್ಲ, ಈ ಪ್ರಶಸ್ತಿ ಒಳಗೆ ಯಾವ್ಯಾವ ಪ್ರಶಸ್ತಿ ತೊಗೊಂಡ್ರಿ ಸ್ವಲ್ಪ ವೀಕ್ಷಕರಿಗೆ ಹೇಳ್ತೀರಾ? ಹಾಂ ರೀ, ಕಲಾಶ್ರೀ ಅವಾರ್ಡ್ ಅದು ಕೊಟ್ಟಾರಿ. ಎಲ್ಲಿಂದ, ಯಾವ ಇದರಿಂದ ಕೊಟ್ಟರು ಅದನ್ನು? ಬೆಂಗಳೂರಿಂದ ರೀ. ಅಲ್ಲ, ಬೆಂಗಳೂರು ಕಲಾಶ್ರೀ ಅಂತ ಕೊಟ್ರಲ್ಲ,
ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಅಥವಾ ಯಾವುದೋ ಒಂದು ಸಂಸ್ಥೆ ಕೊಡ್ತಾ? ಗೌರ್ಮೆಂಟ್ ಐತ್ರಿ ಇದು. ಕರ್ನಾಟಕ ಗೌರ್ಮೆಂಟ್ ಕಲಾಶ್ರೀ ಕಲಾಶ್ರೀ ಅವಾರ್ಡ್ ಕೊಟ್ರಿ. ಮತ್ತೆ ಇದು ಬೆಸ್ಟ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಕೊಟ್ರಿ. ಬೆಸ್ಟ್ ಇನ್ಸ್ಟಿಟ್ಯೂಟ್ ಯಾರು ಕೊಟ್ಟರು? ಅದು ಪ್ರೇಮಾ ನಟಿ ಮತ್ತು ಇವರು ದೇವ ಆರಿವರ್ಕದವರು ಇದನ್ನ ಕಾರ್ಯಕ್ರಮ ನಡೆಸಿದ್ದಾರೆ. ಅವ್ರು ಕೊಟ್ಟರು. ಇದು ಅರವಿಂದ್ ನಾರಾಯಣ್ ಅವರೇ ಮೇನ್ ಇದಕ್ಕೆ ಕ್ಲಾಸ್ ಇದು ಫಂಕ್ಷನ್ ನಡೆಸಿದವ್ರಿ. ಅಲ್ಲಿ ಬೆಂಗಳೂರದಾಗ ಸೆಕ್ರೆಟರಿ ಅಂತ ಹೇಳಿ ದೇವಾರಿ ವರ್ಗದವ್ರು ತೊಗೊಂಡಾರ್ರಿ. ಸರಿ. ಅವರು ನಮಗೆ ಇಲ್ಲಿ ಬಿಜಾಪುರದಾಗ ನಂದು ಸೆಕ್ರೆಟರಿ ಅಂತ ಹೇಳಿ ಚಾಯ್ಸ್ ಮಾಡಿ ನಾನು ಅವ್ರು ತೊಗೊಂಡ್ರು. ಇಲ್ಲಿದ ಒಂದಿಷ್ಟು 140 ಮಂದಿನ ಕರ್ಕೊಂಡು ಹೋಗಿದ್ದೆ ರೀ. ಹಾಗಾಗಿ ನನಗೆ ಬೆಸ್ಟ್ ಇನ್ಸ್ಟಿಟ್ಯೂಟ್ ಮತ್ತು ಕಲಾಶ್ರೀ ಅವಾರ್ಡ್ ಮತ್ತು ಬೆಸ್ಟ್ ಟೀಚರ್ ಅವಾರ್ಡ್ ಇದು ಒಟ್ಟು ಒಂದು 6 ಬಂದವ್ರಿ. 6 ಅವಾರ್ಡ್ ಬೇರೆ ಬೇರೆ ಇದು ಕರ್ನಾಟಕ ಗೌರ್ಮೆಂಟ್. ಇನ್ನೊಂದು ಅವಾರ್ಡ್ ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಬಂದಿದ್ರಿ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಅವಾರ್ಡ್ ಬಂದಿದೆ. ಇದು ನಿಮ್ಮ ಜೀವನದೊಳಗೆ ಕನಸಿತ್ತ ಇದನ್ನು ಬರ್ತಿತ್ತು ಅವಾರ್ಡ್ ಅಂತ? ಆ್ಯಕ್ಚುಲಿ ಇಲ್ಲಿ ನಮ್ಮ ರಿಲೇಷನ್ದವ್ರ ಮನೆಗೆ ಹೋದಾಗ ರೀ ಅವರು ಅವಾರ್ಡ್ಗಳ ಪೂರ್ತಿ ಲೈನ್ ಹಾಕಿ ಇಟ್ಟಿದ್ರು. ಅವ್ರ ಮನೆಗೆ ಹೋದಾಗ ನಾನು ಅಂತಿದ್ದೆ ಇವರೆಲ್ಲ ಹೆಂಗಾರ ತೊಗೊಂಡ್ಬೇಕಪ್ಪ ಅಂತ ಹಿಂಗೆ ವಿಚಾರ ಮಾಡ್ತಿದ್ದೆ. ಆದ್ರೂ ನನಗೆ ಸಿಕ್ತಂದ್ರೆ ಹೆಂಗಲ್ಲ ಹಿಂಗೆ ವಿಚಾರ ಮಾಡ್ತಿದ್ದೆ, ಸಿಗ್ಬೇಕಪ್ಪ ಹಿಂಗೆ ವಿಚಾರ ಮಾಡ್ತಿದ್ದೆ. ಆದ್ರೆ ನನಗೆ ನಮ್ಮ ಮನೆಯವ್ರು ಇಂಥವ್ರ ಮನೆಗೆ ಹೋಗಿ ಇಂಥ ಸೊಸೆಯಾಗಿ ಅವ್ರ ಮನೆಯಲ್ಲೇ ನಮ್ಮ ಗಂಡನಿಂದನೇ ಈ ನಮ್ಮನೆ ಪ್ರಶಸ್ತಿಗಳನ್ನು ಪಡೆದಿದ್ದೀನಿ ಅನ್ನೋದು ಕನಸು ಮನಸ್ಸಾಗ ಇದ್ದಿದ್ದಲ್ರಿ. ಈಗ ನಿಮಗಿದು ಅವಾರ್ಡ್ ಸಿಕ್ಕಿದ್ದು ಭಾಳ ಖುಷಿ ತಂದ ನಿಮಗೆ? ಭಾಳ ಅಂದ್ರೆ ಭಾಳ ರೀ. ಇದು ನಂದು ಖುಷಿಕ್ಕಿತ್ತ ನನ್ನ ಮನೆಯವ್ರು. ಅದು ಈಗ ನಿಮ್ಗೆ ಏಜ್ ಎಷ್ಟು ಅಂದ್ರಿ? 45 ನಡೆದವ್ರಿ. 45 ನಡೆದವ. ಇನ್ನೂ ಭಾಳ ಅದ. ಮುಂದೆ ಏನು ಮಾಡ್ಬೇಕತ್ತ ನಿಮ್ಮ ಪ್ರೋಗ್ರಾಮ್? ನಮ್ದು ಈಗ 45 ವರ್ಷನಾಗ ಇಷ್ಟೆಲ್ಲ ಅವಾರ್ಡ್ಸ್ ತೊಗೊಂಡ್ಬಿಟ್ಟಿದ್ದೆ. ಮುಂದೆ ನಿಮ್ಮ ಗುರಿ ಏನು? ನಾವಿನ್ನ ಎಷ್ಟು ಹೆಚ್ಚಿಗೆ ಬೆಳೆಸಬೇಕು, ಹೆಚ್ಚಿಗೆ ಮಹಿಳೆಯರಿಗೆ ಪ್ರೋತ್ಸಾಹ ಕೊಟ್ಟು ಇದಕ್ಕಿಂತ ಹೆಚ್ಚಿಗೆ ಗೌರ್ಮೆಂಟ್ದಿಂದ ಏನು ಪ್ರೋತ್ಸಾಹ ಸಿಗ್ತೈತಿ ಪ್ರತಿಯೊಬ್ಬರಿಗೂ ಕೊಡಿಸ್ಬೇಕು ಅನ್ನೋ ವಿಚಾರ ಇಟ್ಕೊಂಡೆವು. ನಮಗೆ ನಿನ್ನೆ ದೇವ ಆರಿವರ್ಕ ಮೇಡಮ್ ಅವ್ರು ಮಾತಾಡಿದರು, ಇದು 3rd ಇವೆಂಟ್ ಇಲ್ಲಿ ಬಿಜಾಪುರದಾಗ ಮಾಡೋನು, ನೀವೆಲ್ಲ ರೆಡಿ ಆಗಿರಿ ಅಂತ ನನ್ನ ಜೊತೆ ಮಾತಾಡ್ಯಾರ್ರಿ. ನಾವಿನ್ನು 3rd ಇಂಟರ್ನ್ಯಾಷನಲ್ ಇದನ್ನು ಇಲ್ಲೇ ಬಿಜಾಪುರದಾಗ ಮಾಡ್ಬೇಕಂತ ವಿಚಾರ ಇಟ್ಟೈತ್ರಿ. ನಿಮ್ಮ ಎಜುಕೇಷನ್ ಎಲ್ಲಿಗೆ ಆಗ್ಯದ್ರಿ? ನಂದು SSLC ಮ್ಯಾಗ್ರಿ ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಮುಗಿಸೀನಿ ರೀ. ಇಷ್ಟೇ? ಹಾಂ ರೀ, ಅಂದ್ರೆ 6 ವರ್ಷದ ಕೋರ್ಸ್ ರೀ. ಮತ್ತೆ ಈಗ ನಿಮ್ಮ MBBS ಕೋರ್ಸ್ ಮಾಡಿದವ್ರಿಗಿಂತ ಹೆಚ್ಚು ಗಳಿಸ್ತೀರಿ. ಹೌದಲ್ರಿ? ನಾವು ಟ್ಯಾಲಿ ಯಾಕೆ ಮಾಡ್ತೀನಿ ಅಂದ್ರೆ ಸುಮ್ಮನೆ ನಾ ಅದು ಕಲಿತೀನಿ, ಎಂಜಿನಿಯರಿಂಗ್ ಕಲಿತೀನಿ, ಅದು ಕಲಿತೀನಿ, ನಾ ಭಾಳ ಮುಂದೆ ಕಲಿತೀನಿ ಅನ್ನೋ ಹೆಣ್ಣು ಮಕ್ಕಳಿಗೆ ಇದೊಂದು ದಾರಿ ದೀಪ ಅಲ್ರಿ. ದಾರಿದೀಪ ರೀ. ಈಗ ನಾ ಮೊದಲು ಈಗ ಎಷ್ಟೋ ಮಂದಿ ಇಂಟರ್ವ್ಯೂ ತೊಗೊಂಡೆ, ಅವರು ನಿಮ್ಮದ ಬಗ್ಗೆ ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ನಮ್ಗೆ ದಾರಿ ದೀಪ ಆಗಿದೆ, ನಮ್ಮ ಜೀವನಕ್ಕೊಂದು ಬೆಳಕಾಗ್ಯದಂತೆ ಅಂದರು. ಹೌದ್ರಾ? ಎಷ್ಟೋ ಮಂದಿ ಹೆಣ್ಮಕ್ಳು ಸುಮ್ಮನೆ ಅದು ಕಲಿತೀನಿ ಇದು ಲಕ್ಷಾನುಗಟ್ಟಲೆ ಫೀ ಕೊಟ್ಟು ಕಲಿತಾರೆ, ಬಟ್ ಏನೂ ಮಾಡೋಲ್ಲ. ಮತ್ತು ಗಂಡ ಮನೆಗೆ ಹೋಗಿ ಕೂತು ಬಿಡ್ತಾರೆ. ಹೌದ್ರಾ? ಅದಕ್ಕಿಂತ ಶ್ರೇಷ್ಠ ಅಂತಿದ್ರು ನೀವು. ಶ್ರೇಷ್ಠ ರೀ. ಮತ್ತು ಇನ್ನೊಂದೇನು ರೀ, ಜಾಬ್ ಒಂದು ವೇಳೆ ಹೋಗೈತಂದ್ರೂ ತಲೆ ಕೆಡಿಸ್ಕೊಳಂಗಿಲ್ಲ ರೀ. ಈಗ ಸದ್ಯ ಇಂಜಿನಿಯರಿಂಗ್ ಕಲ್ತವ್ರು ಬರ್ತಾರೆ ರೀ, ನರ್ಸಿಂಗ್ ಮಾಡಿದವ್ರು ಬರ್ತಾರೆ, ಡಾಕ್ಟರ್ ಇದ್ದವ್ರು ಬರ್ತಾರೆ ರೀ. ಎಲ್ಲ ಥರ ಮಂದಿ ಈ ಥರ ಮಂದಿ ಇಲ್ಲ ಅನ್ನಂಗಿಲ್ಲ. ಎಲ್ಲ ಥರ ಮಂದಿನೂ ನಮ್ಮಲ್ಲಿ ಬಂದು ಕ್ಲಾಸಸ್ ಕಲ್ತಾರೆ ರೀ. ಹಾಂ ರೀ. ಎಲ್ಲ ಮನ್ಯಾಗ ಇದ್ದು ವರ್ಕ್ ಮಾಡ್ಕೋತಾನೆ ಮಾಡಾಕತ್ತಾರ ರೀ. ಮತ್ತು ಈಗ ಡ್ಯೂಟಿ ಮಾಡ್ಕೋತಾನು ಬರ್ತಾರೆ. ಡ್ಯೂಟಿ ಮಾಡೋರು ಸಾಯಂಕಾಲ ಬರ್ತಾರೆ ನಮ್ಮ ಕಡೆ ಕ್ಲಾಸಿಗೆ ರೀ. ಇದು ನಾರ್ಮಲ್ ಮನ್ಯಾಗ ಇದ್ದವರು ಮಾರ್ನಿಂಗ್ ಬರ್ತಾರೆ. ಮಾರ್ನಿಂಗ್. ಅಂದ್ರೆ ಈಗ ನಿಮ್ಮ ಮುಂದೆ ಎಲ್ಲ ಡಾಕ್ಟರ್ಗಳು ಇಂಜಿನಿಯರ್ಗಳು ಮನೆಯವರು ಬಂದು ನಿಮ್ಮ ಮುಂದೆ ಕುಂಡಿರ್ತಾರೆ. ರೀ. ಬಟ್ ನಿಮ್ಮದು ಇಂಜಿನಿಯರ್ ಡಾಕ್ಟ್ರಿಗೆ ಇಲ್ಲ ರೀ. ನೋಡ್ರಿ ಅವನ ವಿಚಿತ್ರ ನೋಡ್ರಿ, ಅವನದು ಮೇಲಿನ ಒಂದು ನಾ ಭಾಳ ಕಲ್ತೀನಿ ಭಾಳ ಇದ್ದೀನಿ ಅಂತೇಳಿ ಕೆಲವೊಬ್ರು ಇದು ಇರ್ತಿರ್ತಾರಲ್ಲ, ಏನೂ ಕಲಿದವ್ರ ಮುಂದೆ ಕೂತು ಪಾಠ ಕಲಿತಾರಂದ್ರೆ ಅದಂತ ನಿಮಗೆ ಅವರೇ ಅಂತಾರ್ರಿ. ಇದು ಇಂಜಿನಿಯರಿಂಗ್ ಮತ್ತು ಡಾಕ್ಟರ್ದು ಲೆಕ್ಕ ಬಿಡಿಸೋದು ಇದನ್ನ ಮಾಡೋದು ನಮ್ಗೆ ಈಜಿ ಅದ, ಅದಕ್ಕಿಂತ ಇದು ಟಫ್ ಐತೆ ನಮಗೆ ತಪ್ಪಾರ್ರಿ. ಹೌದನ್ರಿ? ಹಾಂ ರೀ. ಫಸ್ಟ್ ಕಲಿಬೇಕಾದ್ರೆ. ಓಕೆ. ಭಾಳ ಮತ್ತೇನು ಹೇಳ್ಬೇಕತ್ತೀರಿ ಗೃಹಿಣಿಯರಿಗೆ ಇವತ್ತಿನ ಡಿಜಿಟಲ್ ಜಮಾನದೊಳಗೆ? ಈಗ ಇನ್ನೊಂದು ಹೇಳ್ತೀನಿ ರೀ, ಈಗ ಹೆಂಗಾಗ್ಬಿಟ್ಟದ ಸಮಾಜದೊಳಗೆ ರೀ, ಮದುವೆ ಆಗಿ ಏನೋ ಪ್ರಾಬ್ಲಮ್ಸ್ ಬಂದು ಬಿಟ್ಬಿಟ್ಟು ಮನ್ಯಾಗ ಕುಂಡಿರ್ತಾರೆ, ತಾಯಿ ತಂದಿಗೆ ವಜ್ಜ ಹೋಗಿತ್ತಾರೆ. ಈಗ ಏನು ಇದೊಂದು ಕಲೆಯನ್ನ ಐತಿ, ಎಲ್ಲರೂ ಕಲಿತು ಇದು ಇವ್ರು ಒಬ್ಬರ ಹತ್ತಲ್ಲ, ಏನೇನೋ ವಿಷಯಗಳಾಗಿರ್ತಾವೆ. ಅಂಥದಕ್ಕೆ ಏನಾದ್ರು ಮಹಿಳೆಗಳು ಮನ್ಯಾಗ ಕೂತಿದ್ರಪ್ಪ ಅದಕ್ಕೆ ಹಂಗೆ ಕುಂಡ್ರೋಕಿತ್ತ ಇದೊಂದು ಉದ್ಯೋಗ ಮಾಡಿಕೊಂಡು ತಮ್ಮ ಮನೆ ತಾವೇ ನಡೆಸ್ಬೋದು, ಮತ್ತೊಬ್ಬರ ಮೇಲೆ ಡಿಪೆಂಡ್. ಈ ಸದ್ದ ಅಣ್ಣನ ಮನೆಗೆ ಹೋಗಲಿ ತಮ್ಮನ ಮನೆಗೆ ಹೋಗಲಿ ನಾವು ಒಂದು ಬಾರಣೆ, ಹೌದಲ್ಲ? ಇದೊಂದು ಕಲಿತ್ರಪ್ಪ ಅಂದ್ರೆ ಅವ್ರು ತಮ್ಮ ಉದ್ಯೋಗ ತಾವೇ ಮಾಡಿಕೊಂಡು ತಮ್ಮ ಅಣ್ಣನ ಮನೆನೇ ಆಗಲಿ ತಮ್ಮನ ಮನೆನೇ ಆಗಲಿ ತಾವು ಹಿಡಿಬೋದು.
ಪ್ರತಿಯೊಬ್ಬರೂ ಎಷ್ಟು ಇಲ್ಲಿ ನಂಗೆ 1000 ಜನ ಕಲ್ತಾರಲ್ರಿ ನಾನು ಎಷ್ಟೋ ಮಂದಿ ಫೋನ್ ಮಾಡಿ ಹೇಳ್ತಾರೆ ಇದರಿಂದ ನಮ್ಮ ಮನೆ ನಡೆದದ್ರಿ ನಮ್ಗೆ ಹೊರಗೆ ಹಾಕಿದ್ರು ನಾವು ಅಂಜಿಲ್ಲ ಇದರಿಂದ ನಮ್ಮ ಮನೆ ನಡೆದತ್ತ ಅಂತ ಹೇಳ್ತಾರೆ ನಮಗೆ ಒಂದು ಸೈಡ್ ಬೈ ಸೈಡ್ ಇನ್ಕಮ್. ಹಾಂ ರೀ ಇನ್ಕಮ್ ಐತಿ. ಅದೇ ಆಗಲೇ ಮೇಡಮ್ ಹೇಳೋದ್ರಲ್ಲ ಅವರು ಭಾಳ ಬೆಸ್ಟ್ ದಾರಿದೀಪ ಅವರು ಸಮಾಜದವರು ಅವ್ರು ಹೇಳೋದು. ಹೆಣ್ಮಕ್ಳ ಕಂಡೀಷನ್ ಈಗ ಅವ್ರಿಗೆ ಒಂದೇ ಉದಾಹರಣೆ ಇಲ್ಲ, ಎಲ್ಲರ ಮನೆಗಳು ಕೆಲವೊಂದು ಪ್ರಾಬ್ಲಮ್ಸ್ ಇರ್ತಾವೆ, ಹಣದ ಪ್ರಾಬ್ಲಮ್ಸ್ ಇರ್ತಾವೆ, ಯಾವುದೋ ಜಗಳ ಆಗ್ತಿರ್ತವೆ. ನೀವು 6 ವರ್ಷ ಕಲ್ತವ್ರ ಮನ್ಯಾಗ ಏನೂ ಜಗಳ ಆಗೋದಿಲ್ಲ, ಯಾಕಂದ್ರೆ ನೀವೇ ಅವ್ರಿಗೆ ಕೊಡ್ತೀರಿ, ಜಗಳ ಆಗಲ್ಲಲ್ರಿ. ಅದರಿಂದ ಬರೋದು ವ್ಯತ್ಯಾಸ. ಬರೀ ನನಗೆ ಹಣ ಬೇಡ್ತಿ, ನನಗೆ ಇದು ಮಾಡ್ತಿ, ಎಷ್ಟೊತ್ತು ಕೊಡ್ಲಿ ಇವೇ ಬರ್ತಾವಲ್ರಿ. ನೀವೇ ಅವ್ರಿಗೆ ಕೈ ಎತ್ತು ಕೊಡೋ ಮುಂದೆ ಅವ್ರು ಎಲ್ಲಿ ಕುಂಡ್ರ ಅಂದ್ರೆ ಇಲ್ಲಿ ಕುಂಡಿರ್ತಾರೆ, ಹೇಳಂದ್ರೆ ಹೇಳ್ತಾರೆ. ಹೌದಲ್ರಿ? ಪ್ರಾಕ್ಟಿಕಲಿ ಮಾತಾಡ್ಲಿಕತ್ತೀನಿ ನಾ. ಜಗಳ ಬರೋದೇ ಹಣದಿಂದ. ನೀವು ಹಣನ ಸೈಡ್ ಬೈ ಸೈಡ್ ಗಳಿಸಿ ಮಾಡ್ತೀರಿ ಅಂದಾಗ ನಿಮ್ಮ ಪಾಕೆಟ್ ಮನಿ ನೀವು ಗಳಿಸ್ತೀರಿ, ಅವ್ರಿಗೆ ಬೇಡುವುದಿಲ್ಲ ಅಂದಾಗ ಒಂದು ದೊಡ್ಡ ಉಪಕಾರ ನೀವು ಮಾಡಿದ್ದು. ಹೌದಲ್ರಿ? ಮತ್ತು ಪ್ರಶಸ್ತಿಗಳ ಬಗ್ಗೆ ಮತ್ತೆ ಏನಾದರೂ ಹೇಳ್ಬೇಕಂತೀರಿ ನೀವು? ಮುಂದೆ ಈಗ ಸಿಕ್ಕು ಇದು ಅದ, ಮುಂದೆ ಏನಾದರೂ ಹಿಂಗೆ ದೊಡ್ಡ ಸ್ಕೂಲ್ ತೆಗಿಬೇಕು, ಹಿಂಗೆ ಏನಾದರೂ ನಂದು ಒಂದು ಇನ್ಸ್ಟಿಟ್ಯೂಟ್ ತೆಗಿಬೇಕಂತ ಅನ್ನೋದು ನಮ್ಮ ಮನೆಯವ್ರದೇ ವಿಚಾರ ಅದ ರೀ. ಹಾಂ ರೀ. ಇದಕ್ಕೆ ಎಲ್ಲ ಇದೇನು ಇವೆಂಟ್ ನಡಿಬೇಕಾದ್ರು ಬಿಜಾಪುರದಾಗ ಇಷ್ಟೆಲ್ಲ ಬೆಳಿಬೇಕಾದ್ರು ನಮ್ಮ ಮನೆಯವ್ರ ಕೈನ ಮೇನ್ ರೀ. ಅವರೇ ಇದನ್ನು ಮಾಡೋನು ಹಿಂಗೆ ಹೆಚ್ಚೆಚ್ಚಿಗೆ ಇದು ಆಗ್ತದ ಅಂಥೇಳಿ ನಾನು ಇಷ್ಟೆಲ್ಲ ಪೂರ್ತಿ ರೆಡಿ ಮಾಡಾಕತ್ತಿದ್ದೆ. ನಾ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮನೆ ಬಿಟ್ಟು ಹೊರಗೆ ಹೋಗ್ಲಾರ್ದಕ್ಕೆ ರೀ. ನನಗೆ ಸಮಾಜದಾಗೂ ಹೆಂಗಿರಬೇಕು, ಹೆಂಗೆ ಕುಡಿರ್ಬೇಕು, ಹೆಂಗೆ ನಿಂದಿರ್ಬೇಕು, ಹೆಂಗೆ ಮಾತಾಡಬೇಕು ಅನ್ನೋ ಸುಖ ಎಲ್ಲ ರೀತಿ ಹೇಳ್ಕೊಟ್ಟಿದ್ದು ನಮ್ಮ ಮನೆಯವ್ರು ರೀ. ಹಾಂ ಹಾಂ ರೀ. ನೀ ಹಿಂಗೆ ಮಾತಾಡಬಾರ್ದು, ಹಿಂಗೆ ಮಾತಾಡಬೇಕು, ಹಿಂಗಿರಬೇಕು, ಹಿಂಗೆ ಮಾತಾಡಬೇಕು, ಎಲ್ಲ ಥರ ನಂಗೆ ಪ್ರೋತ್ಸಾಹ ಕೊಟ್ಟಾರೆ. ಆ್ಯಕ್ಚುಲಿ ನಾ ಪುಣ್ಯ ಮಾಡೀನಿ ಅಂತ ಮನೆಯವರು ನಮ್ಮ ಗಂಡಕ್ಕೆ ಪಡೆದಿದ್ದಕ್ಕೆ. ಯಾಕಂದ್ರೆ ಒಬ್ಬೊಬ್ರು ಮನ್ಯಾಗ ಇಲ್ಲಿ ಬಂದು ಮಾತಾಡ್ತಿರ್ತಾರೆ, ಅಪ್ಪ ನಾನು ಎಲ್ಲರೂ ನೋಡಿದ್ರೆ ನಂದು ಭಾಳ ಚಲೋ ಅಲ್ಲ, ನನ್ನ ಗಂಡ ಇಷ್ಟು ಪ್ರೋತ್ಸಾಹ ಕೊಡ್ತಾನೆ, ಇದನ್ನು ಮಾಡ್ತಾರೆ, ಇದನ್ನು ಮಾಡಿಸೋಣ ಅಂತ ಪ್ರೋತ್ಸಾಹ ಕೊಡ್ತಾರೆ. ಮತ್ತು ಈಗ ಮೆಟ್ರಿಯಲ್ಲಾಗಿ ನಾವು ಕೂತಿರ್ತೀನಿ ರೀ ಕ್ಲಾಸ್ದಾಗ ರೀ, ಒಬ್ಬ ಕಸ್ಟಮರ್ ಬಂದ್ರೆ ತಿಳಿರಿ ಅವ್ರು ಏನು ಕೊಡ್ತಾರೆ ರೀ, ಬರ್ರಿ ನಾ ಎಷ್ಟು ಸರ್ತಿ ಓದಿರ್ತೀನಿ ರೀ, ಅದ್ರ ಲೆಕ್ಕನೇ ಇಲ್ಲ. ನಾ ಕ್ಲಾಸ್ ಮುಗಿಮಟ ಮುಂಜಾನೆ 10ಕ್ಕೆ ಚಾಲು ಆಕ್ಕದ್ರಿ, 10ಕ್ಕೆ ಚಾಲು ಆಯ್ತಂದ್ರೆ 1:15 ಮುಗಿತೈತೆ. ಆ 1:15 ಮಟನೂ ನಾವು ಯಾರು ಕಸ್ಟಮರ್ಗೆ ಏನೇನು ಮಟೀರಿಯಲ್ ಕೊಡೋದತ್ತದಲ್ರಿ, ನಾವು ಒಂದಿಟ್ಟು ಒಳಗೆ ಎದ್ದು ಹೋಗಂಗಿಲ್ಲ ರೀ. ರೀ ಇದು ಬೇಕು ಬಾ ಅಂತ ಅಂದ್ಕೊಂಡು ಒಂದಿಟ್ಟು ಬೇಜಾರು ಮಾಡ್ಕೊಳಂಗಿಲ್ಲ ರೀ. ನಿಮ್ಮ ಮನೆಯವ್ರಿಗೆ ಹ್ಯಾಂಗೆ ಕರಿತೀರಿ ನೀವು? ಕರೀರಿ, ಈಗ ಅವ್ರು ಬೇಕೀಗ ಸೀಟ್ ಮೇಲೆ ರೀ ಬರ್ರಿ ಹ್ಯಾಂಗ್ ಕರೀತೀರಿ ಕರೀರಿ ರೀ ಬರ್ರಿ. ನೀನು ಕುಂಡ್ರ ಬರ್ರಿ ಮಾಮ, ಬರ್ರಿ ಮಾಮ, ಬರ್ರಿ 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 ಮಾಮ, ಬರ್ರಿ ಬರ್ರಿ ಸುಮ್ ಕೂಡ್ರಲ್ಲ. ನಮಸ್ಕಾರ. ಈಗ ಮಿಸ್ಟ್ರ್ ಬಗ್ಗೆ ಹೇಳಕತ್ರ ಮಿಸ್ಟ್ರ್ ಹೊರಗಿಟ್ರಿ ಸ್ವಲ್ಪ ಸನಿ ಕುಂಡ್ರಿಲ್ಲ, ನೀವು ಸಮೀಪ ಕುಂಡ್ರಿ. ಅದು ಇಲ್ಲಿ ಹೆದರುದೆ ಇಂಟರ್ವ್ಯೂ ಒಳಗು ಎಲ್ಲ ಕಾಮಿಡಿ ಮಾಡ್ತೀನಿ ನಾನು. ಈಗ ನಿಮ್ಮ ಪೂರ್ತಿ ಹೆಸರು ಹೇಳ್ರಿ. ಪ್ರಮೋದ್ ಮುರಿಯಪ್ಪ ಸಿಂದಗಿ ತಾಂಬ. ನಮ್ಮೂರ ಮೂಲತಃ ಇಂಡಿ ತಾಲೂಕಿನ ತಾಂಬಾ ಗ್ರಾಮ. ನಾವು 1990 ನಾನು ಶಿಕ್ಷಣ ಸಲುವಾಗಿ ನಾನು ಇಲ್ಲಿ ಬಿಜಾಪುರ ಬಂದೆ. ಶಿಕ್ಷಣ ಮುಗಿಸಿ ಇಲ್ಲೇ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೋತ ಇಲ್ಲೇ ಇದ್ದೆ. ಮುಂದೆ ನನ್ನ ಲಗ್ನನೂ ಆಯಿತು. ಇಲ್ಲಿ ಎಷ್ಟನೇ ಇಸ್ವಿಯಾಗ ಲಗ್ನ ಆಯಿತು? 2013 ಒಳಗೆ. 2013 ಒಳಗೆ ಆಯಿತು. 12 ವರ್ಷದಿಂದ ನಮ್ಮ ಮದುವೆ. ಅವ್ರ ತವ್ರ ಮನೆ ಯಾವ್ದು? ಅವ್ರ ತವ್ರ ಮನೆ ಇಲ್ಲೇ VS ಕಳಸಾತಳ ವಿರೂಪಾಕ್ಷಪ್ಪ ಕಳಸಾತಳಂದು ಇಲ್ಲಿ ನ್ಯೂಆರ್ಟ್ಸ್ ಕಾಲೇಜ್ ಪ್ರೊಫೆಸರ್ ಇದ್ರಿ, ಅವ್ರ ಮಗಳು. ಇವ್ರ ತಾಯಿ ಹೆಸರು ಉರ್ಮಿಳಾ ಕಳಸಾತಳ್ರಿ. ತಂಗಿ ತೊನಿಶಾಳ ಅಂದ್ರಲ್ಲ ನೀವು? ರೋಣಿಯಾಳ ನಿಮ್ಮ ತವ್ರ ಮನೆ? ತವ್ರ ಮನೆ ರೀ. ನಿಮ್ಮ ತಾಯಿ ತವ್ರ ಮನೆ ರೋಣಿಯಾಳ. ಇವ್ರ ತಂದೆ ಮೂಲ ಊರ ಹುನಗುಂದ ರೀ. ಹುನಗುಂದ. ಅವರು ಸುಮಾರು ಸಣ್ಣ ಚಿಕ್ಕ ವಯಸ್ಸಿನೊಳಗೆ ಅವ್ರ ತಾಯಿಯವ್ರು ಇಲ್ಲೇ ಬಂದಿದ್ರು. ಇಲ್ಲೇ ಬಂದು ಅವರು ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜ್? ಇಲ್ಲ, ಅರೇಂಜ್ ಮ್ಯಾರೇಜ್. ಓಕೆ. ಈಗ ಯಾಕಂದ್ರೆ ನೀವು ಲವ್ ಮ್ಯಾರೇಜ್ ಮಾಡ್ಕೋತೀರಿ ಅಂತ ನನಗೇನು ಗ್ಯಾರಂಟಿ ಇಲ್ಲ. ಅರೇಂಜ್ ಮ್ಯಾರೇಜ್ ಸುಮ್ಮನೆ ಕೇಳೋದು, ಕ್ವಶನ್ ಕೇಳಬೇಕಂತೇಳಿ. ಈಗ ನಿಮ್ಮ ಧರ್ಮಪತ್ನಿಯವರು
ಹಿಂಗೆ ಸಾಧನೆ ಮಾಡ್ತಾರ ಅಂತ ನಿಮಗೆ ಅವಾಗ ಅನಿಸಿತ್ತ? ಅನ್ಸಿರ್ಲಿಲ್ಲ ಲಗ್ನ ಆದ್ಮೇಲೆ ಅನ್ಸಿದ್ದಿಲ್ಲ? ಅನ್ಸಿರ್ಲಿಲ್ಲ. ಇದು ಒಂದು ಮನ್ಯಾಗ ಒಂದು ಸೈಡ್ ಉದ್ಯೋಗ ಅವ್ರು ಮಾಡ್ತಾರ ತಿಳ್ಕೊಂಡು ಅಷ್ಟೇ ವಿಚಾರ ಇತ್ತು. ಇದು ಹಿಂಗಾಗಿ ಅವ್ರ ಚಿಗಮ್ಮ ಅವ್ರಿಗೆ 1,000 ರೂಪಾಯಿ ಕೊಟ್ಟು ಅವ್ರಿಗೆ ಇದು ಕಲ್ಲಿಗೆ ಹಚ್ಚದ್ರಿ. ಕಲ್ತ್ರು ಅದನ್ನ ಏನು ಸುಮ್ ಮನ್ಯಾಗ ಕೂತ್ ಹೆಣಿತಾರ. ಇವೇನು ಮನ್ಯಾಗ ಹೆಣಿಕೆ ಮೊದಲು ನಮ್ಮ ತಾಯಿಯವರು ಮನ್ಯಾಗ ರಂಗೋಲಿ ಅದು ಹಾಕ್ತಿದ್ರು, ಹೆಣಿಕೆ ಅದು ಮಾಡ್ತಿದ್ರು. ಅವು ನಮ್ಮ ಚಿಗವ್ವ ಅದು ರೀ. ಅದೇ ಥರ ಇದು ಒಂದು ಹೆಣಿಕೆ ಕ್ಲಾಸ್, ಹೆಣಿಕೆ ಮಾಡ್ತಾರ, ಮಾಡ್ಕೊಕೊಂಡ್ರಲೆಕ್ಕ ಮನ್ಯಾಗ ತಮ್ಮ ಕೆಲಸ ತಾವು ಮಾಡ್ಕೊಕೊಂಡಿರ್ತಾರೆ. ಮತ್ತು ಆ ಕಡೆ ಹೋಗಿ ತತ್ತು ಮನ್ಯಾಗ ಇರ್ತಾರಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಆಯ್ತು ಮಾಡೋತ್ತೆ ಇಷ್ಟೇ ಅಂದಿದ್ದು. ಅದು ಹೆಣ್ಕೋತೆ ಮುಂದೆ ಒಬ್ರಿಗೆ ಕಲ್ಸೋರು, ಆಜುಬಾಜಿಗೆ ನೋಡಿ ತಮ್ಮ ಬಳದಾಗ ಅವ್ರು ಇವ್ರಿಗೆ ಕಲ್ಸೋರು. ಅವ್ರೆಲ್ಲರಿಗೆ ಆಸಕ್ತಿ ಭಾಳ ಬಿಡ್ತೀರಿ. ಆರಿ ಕ್ಲಾಸ್ ಅಂದ್ರೆ ಎಲ್ಲೆಲ್ಲಿ ಅವ್ರ ಹರಿದಾರ್ದು ಓಡಾಡಿ ಬರ್ಲಕತ್ರಿ. ಏನದು ಯಾರಿಗೂ ಅದ್ರೊಳಗೆ ತುಂಬ ಕಲಿಯೋದು ಭಾಳ ಐತ್ರಿ, ಕಲಿಸೋದು ಭಾಳ ಐತ್ರಿ. ಅದು ಭಾಳ ಆಕರ್ಷಣೀಯವಾದಂಥ ಒಂದು ಕಲೆ ಅದ್ರಿ. ಭಾಳ ದೂರಿನವ್ರು ಹರಿದಾರ್ದು ಹೋಗಿ ಬರ್ತಿದ್ರು. ಹಿಂಗಾಗಿ ಅದು ಭಾಳ ಜನಪ್ರಿಯ, ಭಾಳ ಜಲ್ದಿ. ಅಲ್ಲ, ಈಗ ಸ್ಟೂಡೆಂಟ್ ಫೀ ಕೊಡ್ತಿದ್ರಲ್ಲ, ಅದು ಅವ್ರು ತೋತಿದ್ರೆ ನೀವು ತೋತಿದ್ರಿ? ಅವರು ಇನ್ನೊಂದು ಏನೋದ್ರಿ, ಅವರು ತಮ್ಮ ಪ್ರೀತಿಯ ದೇವರು, ತಮ್ಮ ಆರಾಧ್ಯ ದೇವರಾದಂಥ ಅಮ್ಮ ಭಗವಾನ್ರ ಬಲ್ಲಿ ಬಿಡ್ಕೊಂಡಾರ. ಒಟ್ಟು ರೊಕ್ಕ ಮುಟ್ಟಂಗಿಲ್ಲ, ಒಟ್ಟೆ ರೊಕ್ಕ ಮುಟ್ಟಂಗಿಲ್ರಿ. ಯಾರೇ ಫೀ ಕೊಟ್ಟರು ನನ್ನ ಕೈಯೇ ನಾನೇ ತೊಗೋಬೇಕು. ನಾ ಇದ್ದಿದ್ದಿಲ್ಲ ಅಂದ್ರೆ ನಮ್ಮ ಮನೆ ನಮ್ಮ ತಾಯಿ ತೊಗೋಬೇಕು. ನಮ್ಮ ತಂದೆಯವ್ರು ಇದ್ರು, ನಮ್ಮ ತಂದೆಯವ್ರು ತೋತಿದ್ರು ಅವಾಗ. ಮತ್ತು ಅವ್ರು ಹೊಟ್ಟೆ ರೊಕ್ಕ ಮುಟ್ತಿಲ್ಲ. ಈಗ ಬರ್ತಾರೆ ನಮ್ಮ ಮನೆಯವರು ಬರ್ನ ಅವ್ರ ಕೈ ಕೊಡ್ರಿ ಅಂತಿದ್ರು. ಹೊಟ್ಟೆ ರೊಕ್ಕ ಮುಟ್ಟಂಗಿಲ್ರಿ. ಈಗಾದ್ರೂ ಅವ್ರು ಇಟ್ಟೆಲ್ಲ ದಿನ 1,000 ರೂಪಾಯಿ ಗಳಿಕೆ ಮಾಡ್ತಿದ್ರು. ಎಲ್ಲೇ ಹೊರಗೆ ಹೋಗ್ಬೇಕಾದ್ರು 10 ರೂಪಾಯಿ ನಾನು ಕೇಳೇ ತೋತಾರೆ, ಬೈಸ್ಕೊಂಡೇ ತೋತಾರೆ. ನೀವು ಅಮ್ಮ ಭಗವಾನ್ ಭಕ್ತರಾಗಿದ್ರಿ ಅಂದ್ರೆ ಏನ್ ಮನಸ್ನಾಗ ಕೂತ್ ಬಿಟ್ಟದು ಯಾರಿಗ ಗೊತ್ತ್ರಿ. ನಾವು ಅಮ್ಮ ಭಗವಾನ್ರ ಭಕ್ತರು ಬಿಡ್ರಿ. ಆದ್ರೆ ಅವ್ರು ಅದೊಂದು ಏನು ನೀವು ಈಗ ಅವ್ರು ತೊಳ್ದಲ್ಲ, ನೀವು ತೋತೀರಿ. ಹೌದ್ರಿ? ನೀವು ಅಮ್ಮ ಭಗವಾನ್ ಭಕ್ತರ, ಒಂದು ನಂಬಿಕೆ ಇದ್ರಿ ಅವ್ರಿಗೆ. ನಾನು ಕೆಲಸ ರೊಕ್ಕ ಮುಟ್ಟಬಾರ್ದು. ನಾನು ನನ್ನ ಕಲೆ ಒಳಗೆ ಹೆಚ್ಚಿನ ಆಸಕ್ತಿ ತೋರಿಸ್ಬೇಕು. ಅದರೊಳಗೆ ನಾನು ಪ್ರಗತಿ ಆಗ್ಬೇಕು. ಹೊಸ ಡಿಸೈನ್ಗಳನ್ನು ದಿನನಿತ್ಯ ಹುಡುಕಬೇಕು. ರೊಕ್ಕದ ಕಡೆ ವ್ಯಾಮೋಹ ಆಗಬಾರ್ದು. ನಾನು ರೊಕ್ಕ ಬ್ಯಾಲೆನ್ಸ್ ಅಷ್ಟಾಯ್ತು ಇಟ್ಟಾಯ್ತು ಅದು ಒಟ್ಟೆ ನೋಡಂಗಿಲ್ಲ. ಎಷ್ಟು ಬ್ಯಾಲೆನ್ಸ್ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಹ್ಞೂ ರೀ, ಸರಿಯಾಗಿ ಗೊತ್ತಿಲ್ಲ ಯಾವ ಬ್ಯಾಲೆನ್ಸ್ ಇಟ್ಟದ ಅವ್ರ ಹೆಸರು ಏನ್ ಮಾಡೀನಿ. ನೀವು ಅದು ಕೈಯಾಗ ತೋರಿ ಸ್ವಲ್ಪ ಅಮ್ಮ ಭಗವಾನ್ ಬಗ್ಗೆ ಸ್ವಲ್ಪ ಹೇಳ್ರಿ. ಏನು ಅಮ್ಮ ಎಲ್ಲಿ ಅವರು ಅಮ್ಮ ಅವ್ರು ಚೆನ್ನೈದವ್ರು ಅದಾರ್ರಿ. ಚೆನ್ನೈದವ್ರು. ಹಾಂ ರೀ. ನಾ ಫಸ್ಟ್ ಇನ್ನೂ ಅದಾರ್ರಿ. ನಾವು ಇನ್ನೂ ತರ ನೋಡ್ಕೋತೀನಿ ನಾನು. ಅವ್ರ ಬಗ್ಗೆ ಕೆಲವೊಂದು ಕಾಂಟ್ರವರ್ಸಿ ಬಂದಿದ್ವಲ್ಲ, ಅದೆಲ್ಲ ಸುಳ್ಳು ಅದ ರೀ. ಆ್ಯಕ್ಚುಲಿ ಅಲ್ಲಿ ಏನೇನೋ ಮದ್ದು ಬರೋದು ಇದನ್ನ ಹಾಕಿ ಅದು ಕೊಡ್ತಾರೆ ಹಂಗೆ ಹಿಂಗೆ ಅಂತ ಸುಳ್ಳು ಅಪಪ್ರಚಾರ ಮಾಡ್ಯಾರ. ಆ್ಯಕ್ಚುಲಿ ನಾವೇ ಅಲ್ಲಿ ಹೋಗಿದ್ದೇವ್ರಿ. ನಾವೇ ಸೇವಕರ ಅಡಿಗೆ ಮಾಡ್ತಿದ್ದೇವು. ಅಲ್ಲಿ ಏನು ಯಾರನ್ನೂ ಹಚ್ಚಂಗಿಲ್ಲ, ಏನಿಲ್ಲ. ನಿಮಗೆ ಅಷ್ಟು ಚೆನ್ನೈ ಅಮ್ಮ ಭಗವಾನ್ ಅವ್ರು ನಿಮಗೆ ಕನೆಕ್ಷನ್ ಹೆಂಗೆ ಬಂತದು? ಅದು ಫಸ್ಟಿಗೆ ನಾವು ಇಲ್ಲಿ ನಮ್ಮ ಮದುವೆಗಿಂತ ಮುಂಚೆನ ರೀ, ಇಲ್ಲಿ ನಾವು ಇವ್ರು ಮೂಡಲ್ಗಿ ಅಂತಂದ್ರೆ ಅವರು ಸತ್ಸಂಗ ನಡೆಸ್ತಿದ್ರು. ಆ ಸತ್ಸಂಗದಾಗ ನಾವು ಹೋಗಿ ಇದು ಮಾಡಿದಾಗ ಅದು ಇದು ಅಮ್ಮವ್ನವ್ರ ಕಡೆ ಹೋಗಿ ನಿಮ್ಮ ತಂದೆ ತಾಯಿ ಇಲ್ಲ, ನಿಮ್ಗೆಲ್ಲ ನೆಲೆ ಸಿಗ್ತೈತಿ, ಹೋಗಿ ಕೇಳ್ಕೋರಿ ಅಂತ ಅನ್ನಟ್ಲಿ ನಾವು ಹೋದೇವ್ರಿ. ಹೋದಾಗ ನಮಗೆ ಭಾಳ ಅಂದ್ರೆ ಭಾಳ ಪವಾಡ ಆಗ್ಯಾವ್ರಿ ಅವರಿಂದ ರೀ. ಸುಳ್ಳ ಯಾಕೆ ಮತ್ತೊಂದು ಈಗ ನೀವು ಒಟ್ಟು ಬಂದು ಯಾರೇ ಫೀ ಕೊಟ್ಟರು ಹಣ ಕೈಲಿ ತೊಗೊಳೋದಿಲ್ಲ? ಇಲ್ಲ ರೀ, ನಾ ಯಾದಕ್ಕೆ ತಗೊಳಂಗಿಲ್ಲಪ್ಪ. ನಿಮ್ಮ ಪತಿಯವ್ರಿಗೆ ಕೊಡ್ತೀರಿ, ನಿಮ್ಮ ಅತ್ತೆಯವ್ರ ಕೈ? ಹಾಂ ರೀ. ಯಾಕಂದ್ರೆ ರೀ ಹಣ ಅನ್ನೋದು ಇದು ಇದ್ದಂಗೆ ರೀ, ಅದು ಆಕರ್ಷಣೆ ಇದ್ದಂಗೆ. ಅದು ನಾನು ವಾಸನ ನಾನು ನನಗೆ ಬರಬಾರ್ದು ಅಂದ್ರೆ ನಾ ರೊಕ್ಕ ಮುಟ್ಟಬಾರ್ದು. ನನ್ನ ಗಂಡ ಹೆಂಗೆ ಎಷ್ಟು ದುಡಿತಾನ, ಎಷ್ಟು ಓಡಾಡಿ ಮಾಡ್ತಾನ ಅನ್ನೋದು ನನಗೆ ಗೊತ್ತೈತ್ರಿ. ಸಮಾಜಕ್ಕೆ ಗೊತ್ತಿರಂಗಿಲ್ಲ. ಅಲ್ಲ, ಅದ್ರ ಬಗ್ಗೆ ಒಂದು ಕ್ಲಾಸ್ ಇಡ್ರಿಲ್ಲ. ಯಾಕ್ರಿ? ಎಲ್ಲರ ಮನೆಯಾಗೂ ಇದು ತಿಳಿಲ್ಲ. ಯಾಕಂದ್ರೆ ಗಂಡ ನೌಕರಿ ಮಾಡ್ತಿದ್ದ ಅಥವಾ ಗಳಿಸ್ತಿದ್ದ, ನನಗೆ ಏನೂ ಕೊಡ್ಲಿಲ್ಲಲ್ಲ ನನ್ನ ಕೈಯಾಗ ಅನ್ನೋದೇ ಜಗಳ ಭಾಳ ಈ ಕುಟುಂಬಗಳು. ನನಗೆ ಸೀರೆ ಕೊಡಿಸಲಿಲ್ಲ, ನನ್ನ ಬಂಗಾರ ಕೊಡಿಸಲಿಲ್ಲ, ಬೆಳ್ಳಿ ಕೊಡಿಸಲಿಲ್ಲ, ನನ್ನ ಕೈಯಾಗ ಒಂದು 10,000 ಇಟ್ರಿ ಅಂತಂದು ನೀವು ತಿಂಗಳ ಇದು ಜಗಳ ಭಾಳ ಆಗಿದ್ದ ನಾನು ನೋಡೀನಿ. ನೀವು ಅದೊಂದು ಕ್ಲಾಸ್ ಹಾಕಿದ್ರಿ ಅಂದ್ರೆ ಜರ ಸಮಾಜದೊಳಗೆ ಡಿಪ್ರೆಷನರೇ ಕಮ್ಮಿ ಆಗ್ತಾವ. ಅಷ್ಟು ನೀವು ಹೇಳೋದು, ನಿಮ್ಮ ಪತಿಯವ್ರು ಹೇಳೋದು, ನಿಮ್ಮ ಯಜಮಾನ್ರು ಹೇಳೋದು ಇದು ಸಾದಾ ಮಾತಲ್ರಿ. ಬಂದು ಹಣ ಮುಟ್ಟುದಿಲ್ಲ ಅಂತ ಅವರು ಹೇಳ್ತಾರೆ, ನೀವು ಹೇಳ್ತೀರಿ. ನೀವೇನು ಹೇಳ್ತೀರಿ? ಹಣ ಮುಟ್ಟುದ್ರಿಂದ ಮನುಷ್ಯಗೆ ಸ್ವಾರ್ಥ, ಒಂದು ಘಮಂಡ ಬರ್ತದೆ ಅಂತ ಹೇಳ್ತೀರಿ. ಇದು ಸುಮ್ಮನೆ ಒಂದು ಅವ್ರ ಅಮ್ಮ ಭಗವಾನ್ರ ಫೋಟೋನೇ ಹಾಕಿಲ್ಲ ನೀವು? ದೊಡ್ಡದರಿ ಒಳಗೆ ಇಟ್ಟಿನ್ರಿ, ಹೊರಗೆ ಹಾಕಬೇಕು. ಅದು ಎಲ್ಲ ಹೆಣ್ಮಕ್ಳಿಗೆ ಹೇಳ್ಬೇಕು. ನೀವು ಪೂರಾ ಕ್ಲಾಸ್ ಹೇಳ್ಬೇಡ್ರಿ. ಪ್ರತಿ ಬಂದಾಗ ಒಂದು 5 ನಿಮಿಷ ಅವ್ರ ಬಗ್ಗೆ ಹೇಳ್ರಿ. ಸ್ವಲ್ಪ ಏನ್ರಿ ಚೇಂಜ್ ಆದ್ರೆ ಪುಣ್ಯ ಅಲ್ರಿ ಅವ್ರ ಮನ್ಯಾಗ.
ಅವ್ರ ಮನ್ಯಾಗ ನಿಮ್ಮ ಹೆಸರು ಹೇಳ್ತಾರೆ, ಮತ್ತೆ ಬರ್ತಾರೆ ನಿಮ್ಮ ಹತ್ರ ಭೇಟಿ ಅಲ್ಲಕ್ಕೆ ನಮಸ್ಕಾರ ರೀ, ಭಾಳ ಚಂದ ಕಲ್ಸಿರಿ ನಮ್ಮವ್ರಿಗೆ. ಹೌದೌದ್ರಿ. ಹೌದಲ್ಲ, ಆ ಪುಣ್ಯನ ಕಟ್ಕೋರಿ ಅಂತ ನನ್ನ ಆಗ್ರಹ. ಕೆಲವೊಬ್ರು ಆಗ್ಯಾವ್ರಿ, ಪವಾಡಗಳು ಆಗ್ಯಾವ ಅವ್ರಿಗೆ. ಕೆಲವು ಮೊಬೈಲ್ ಕಳ್ಕೊಂಡಿದ್ರಿ, ಕಳ್ಕೊಂಡು ಹತ್ತು ಕರೆದು ಆದ್ರೆ ಎಲ್ಲ ಮಾಡೋದು. ಮುಂದೆ 5 ನಿಮಿಷನಾಗ ಅವು ಇಲ್ಲೇ ಹೊರಗೆ ಹೋದ್ರು. ಅವ್ರು ಅಲ್ಲಿ ಒಂದು ಜ್ಯೂಸ್ ಕುಡ್ಲಿಕ್ಕೆ ಹೋಗ್ಯಾರಿ, ಆ ಅಂಗಡಿ ಬಿಟ್ಟು ಬಂದಾರ ಮೊಬೈಲ್. ಇವ್ರು ಹೋಗಿ ಇಲ್ಲೆಲ್ಲ ಹತ್ತು ಕರೆದು ಆದ್ರು. ನಾನು ಮೊನ್ನೆ ತೊಗೊಂಡಿದ್ದ 25,000 ರೂಪಾಯಿ ಫೋನ್ ಇತ್ತು, ಅದ್ರೊಳಗೆ ಎಲ್ಲ ಫೋಟೋಗಳಿದ್ದು, ನನ್ನ ಸೀಕ್ರೆಟ್ ಎಲ್ಲ ಇದ್ದು. ನಾನು ಮೊಬೈಲ್ ಕಳೆದಕ್ಕಿತ್ತು, ಅದ್ರೊಳಗೆ ನನ್ನ ಡಾಕ್ಯುಮೆಂಟ್ ಏನೇ ಎಲ್ಲ ನಾನು ಇದು ಅದು ನನಗೆ ಭಾಳ ತ್ರಾಸಲ್ಲ ಆಯ್ತದ. ಅವರೆಲ್ಲ ತಮ್ಮ ವೈಯಕ್ತಿಕ ತ್ರಾಸ ಮಾಡ್ಕೊಂಡಕ್ಕೇನು ಹೋದ್ರು. ಹೋಗಿ ಒಂದು 5 ಗಂಟೆ ನಾನು ಇಲ್ಲಿ ಅಮ್ಮ ಬಗೊಂಡ್ರಿ ಬಿಡ್ಕೋರಿ, ಇಲ್ಲೆಲ್ಲ ನಾವು ನೋಡಿದ್ವಿ, ಚೆಕ್ ಮಾಡಿದ್ವಿ, ಏನು ಎಲ್ಲ ಫೋನ್ ಸ್ವಿಚ್ ಆಫ್ ಆಗ್ಯದ, ಏನು ಮಾಡ್ಲಿಕ್ಕಾಗಲ್ಲ, ಇನ್ನು ತೊಡೆದಿಂದ ಸಿಗ್ತದೆ, ಆದ್ರೆ ಸ್ವಲ್ಪ ಕಂಪ್ಲೀಟ್ ಅದು ಮಾಡೋಣ್ರಿ ತಂದೆವು. ಅಂದಕಿನ ನಾವು ಅವ್ರು ಸಿಟ್ಟಿಲಿ ಎದ್ದಕಿನ ಹಿಂಗೆ ಹೋಗ್ಬಿಟ್ರು. ಹೋಗಾರ ಜ್ಯೂಸ್ ಅಂಗಡಿ ಇಲ್ಲಿ ಬೇಡ್ಕೊಂಡ್ರು, ನಾನು ಮೊಬೈಲ್ ಬೇಕು, ನನಗೆ ಮೊಬೈಲ್ ಬೇಕು, ನನಗೆ ಇವತ್ತು ನನಗೆ ಎಟ್ಟೋತಿರೋ ಮೊಬೈಲ್ ಬೇಕು ಅಂತ ಇಲ್ಲಿ ಅಮ್ಮ ಬಗೊಂಡ್ರ ಮುಂದೆ ಬೇಡ್ಕೊಂಡು ಆದರು. ಬೇಡ್ಕೊಂಡಿಕಿನ ಹಿಂಗೆ ಕೇಳೋದು ಹೋಗಿ ಮುಂದೆ ದಾಟದ್ರಾಗ ಜ್ಯೂಸ್ ಅಂಗಡಿ ಅವನು ಕರೆದಕಿನ, ಮೇಡಮ್ ಅವ್ರು ಆಗಲೇ ಬಂದು ಜ್ಯೂಸ್ ಕುಡಿಕಿನ ಮೊಬೈಲ್ ಬಿಟ್ಟು ಇದು ಬೈರ. ಕೇವಲ 5 ನಿಮಿಷದೊಳಗೆ ಅದು ಆಯಿತು. ಕ್ಲಾಸ್ನಾಗ ಎಲ್ಲರಿಗೂ ಇದು ಆಗಿತ್ತು. ಯಪ್ಪ ಅಂತ 25,000 ನಾವೇ ಆಜು ಬಾಜು ಕೂತಿದ್ದೇವೆ, ನಮ್ಯಾಗೆ ಹಿಂಗೆ ಕೆಲವರಿಗೆ ಟೆನ್ಷನ್ ಆಗಿತ್ತು. ಎಲ್ಲರಿಗೂ ಒಂಥರ ಇದು ಆಗ್ಬಿಡ್ತದೆ, ಒಂಥರ ಪವಾಡ ಆದಂಗೆ ಆಗ್ಬಿಡ್ತೀರಿ. ಆಕ್ಚುಲಿ ರೀ ನಂದು ಇದು ಕ್ಲಾಸ್ ತೆಗಿಬೇಕಾದ್ರೆ ರೀ, ನಾ ಅಲ್ಲಿ ಅಮ್ಮನವ್ರದ್ದು ಹೋಮ ನಡೆದಿತ್ತು. ನಡೆದಾಗ ನಮ್ಮ ಮನ್ಯಾಗ ಇದು ಏನು ನಮ್ಮ ಮನೆ ದೇವ್ರು ಬಿಟ್ಟೆ ಬೇರೆ ದೇವ್ರದ್ದು ಯಾವುದು ಮಾಡಂಗಿಲ್ಲ. ನಾ ಹೋಮಕ್ಕೆ ಕುಂಡ್ರಂಗಿಲ್ಲ, ಇದು ಮಾಡಂಗಿಲ್ಲ, ನೀ ಇಲ್ಲಿದ ಒಂದು ಹಸ್ತಿ ಅಂತ ಹೇಳಿ ನಂಗೆ ಬೈದ ಕಿಶಿಂದ ಇದನ್ನು ಮಾಡಿದಾರ್ರಿ, ಬೈದರು. ಬೈಟ್ಲೆ ನಾ ನಿಮ್ಮ ಮನೆಗೆ ಬಂದಿದ್ದೆ ಅಮ್ಮ ಬಗೋಣವ್ರದ್ದು ಇದರಿಂದ ನಾ ನಿಮ್ಮ ಮನೆಗೆ ಬಂದೀನಿ. ನಾ ಯಾವಾಗ ಮದುವೆ ಹಾಕಿನಂದೆ ಅವಾಗ ನನಗೆ ಅವ್ರು ಮದುವೆ ಮಾಡ್ಯಾರ. ಅಲ್ಲಿ ಮಟ ನಿಮ್ಮ ಸೇವಾ ಮಾಡ್ತೀನಿ ಅಂತ ನಂಗೆ ಸೇವಾನ ಹಚ್ಚಾರ ಅವರು. ನಾ ಈ ಮನೆಗೆ ಬಂದಿದ್ದೆ ಅಮ್ಮನವ್ರ ಪುಣ್ಯದಿಂದ ತಂದಾಗ ಇವರು ಇಲ್ಲ ನಮ್ಮ ಮನೆ ದೇವ್ರು ಬಿಟ್ಟು ಯಾರ್ದು ನಡ್ಕೊಳಂಗಿಲ್ಲ, ಮೊದಲೇಕ ಹೋಮಕ್ಕೆ ಕುಂಡ್ರಾಕು ಅಂದಾರ. ಆಮೇಲೆ ಒಲ್ಲೆ ಅಂದ್ರು ನಮ್ಮ ಮನೆಯವರು. ನಾವು ಜೋಡಿ ಮ್ಯಾಗ ಕುಂಡ್ರತಾನ ಅಟ್ಲೆ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ಬೇಡ ಅಟ್ಲೆ ನಾ ಏನಂದೆ ರೀ, ಮನೆ ಬಿಟ್ಟು ಬರೋ ಹೊತ್ನ್ಯಾಗ ನಾ ಅಮ್ಮ ಬಗೋಣವ್ರಿಗೆ ಜಾಗ ಇರಲಿಲ್ಲ ಅಂದ್ಮ್ಯಾಗ ಈ ಮನ್ಯಾಗ ನನಗೂ ಜಾಗ ಇಲ್ಲ, ನಾ ಹೋಗ್ತೀನಿ ಅಂಥೇಳಿ ನಮ್ಮ ತವ್ರ ಮನೆಗೆ ಬಂದೆ ರೀ. ನಾ ರೀ ತವ್ರ ಮನೆಗೆ ಬಂದು ಹೋಮಕ್ಕೆ ಅಟೆಂಡಾಗಿ ಎಲ್ಲ ಮಾಡಿ ಕೂತು ನಾ ಅಂದ್ರೆ ಅಮ್ಮ ಬಗೋಣವ್ರು ಅಲ್ಲೇ ಶ್ರೀಮೂರ್ತಿ ಪಾದ ಎಲ್ಲ ಇದ್ದು ರೀ, ಅಲ್ಲಿದ್ದು ರೀ. ಮನೆಯಾಗ ನಮ್ಮ ಮನೆಯಾಗಿದ್ದು ಅವ್ನು ತೊಗೊಂಬಂದು ಇಲ್ಲಿ ಸತ್ಸಂಗ ನಡೀತಿತ್ತು, ಸತ್ಸಂಗನಾಗ ಇಟ್ಟು ಅಮ್ಮ ಭಗವಾನ್ ನಿಮ್ದು ಇದರಿಂದ ನಂದೆಲ್ಲ ನಡೆದದ, ನಿಮ್ಮ ಇದಕ್ಕೆ ಬ್ಯಾಡ ಅಂದಾರ ಅಂದ್ಮ್ಯಾಗ ನಾ ಮನೆಗೆ ಹೋಗಂಗಿಲ್ಲ. ನಾ ಒಂದು ನನ್ನ ಕಾಲ ಮ್ಯಾಗ ನಾ ಸ್ಟ್ಯಾಂಡ್ ಆಗಬೇಕು, ನನಗೆ ಏನರ ಒಂದು ಮಾಡಿ ತೋರಿಸ್ರಿ ಅಮ್ಮ ಭಗವಾನ, ಹೌದು ನಂಗೆ ಎಲ್ಲರೂ ಸಮಾಜದಾಗ ನಾನು ಗೌರವ ಪಡಿಬೇಕು ಅಂತ ಹೇಳ್ಕೊಂಡು ಹೊರಗೆ ಬಂದೆ. ಆದ್ರೆ ನನಗೆ ಈ ನಮನಿಗೆ ಗೌರವ ಸಿಗ್ತದ ಅಂತನೂ ಕನಸು ಮನಸ್ಸಾಗ ಇದ್ದಿಲ್ಲ. ನಾ ಇಲ್ಲೇ ನಮ್ಮ ತವ್ರ ಮನೆಗೆ ಬಂದೆ ಅಲ್ರಿ, ನಾ ಎಲ್ಲಿ ಕಂಪ್ಲೇಂಟ್ಸ್ ಹಚ್ಚಿಲ್ಲ, ಏನೂ ಮಾಡಿಲ್ಲ. ನನ್ನ ಕಂಪ್ಲೇಂಟ್ಸ್ ನೋಡಿ ಬಂದೆವು ಅಂಥೇಳಿ ಸಾಲ ಹಚ್ಚಿ ಮನೆ ಕ್ಲಾಸ್ ಕಲಿಯಾಕ ಅಮ್ಮ ಭಗವಾನ್ ಅವ್ರ ಕೃಪಾ ಅಂತ ಅಮ್ಮ ಭಗವಾನವ್ರ ಕೃಪಾ ಇದೆ. ಮೇಡಮ್ ಇನ್ನೊಂದು, ಇದು ಮನೆ ಬಾಡಿಗೆನ ಸ್ವಂತ? ಬಾಡಿಗೆ ಅದೇವ್ರಿ, ಬಾಡಿಗೆನ. ನೀವು 10 ವರ್ಷ ಆಯ್ತು ಮಾಡ್ತೀನಿ ಅಂತೀರಿ. ನೀವು ಹಣ ಮುಟ್ಟುದಿಲ್ಲ ಅಂತೀರಿ. 10 ವರ್ಷ ತನಕ ಜಮಾ ಹಣ ನಿಮ್ಮ ಯಜಮಾನ್ರ ಹತ್ರ ಜಮಾ ಆಗ್ಯಾವ. ಸ್ವಂತ ಮನೆ ತೊಗೊಳ್ಳೋ ವಿಚಾರ ಬಂದಿಲ್ಲ ನಿಮಗೆ? ಅದನ್ನು ಐತ್ರಿ, ವಿಚಾರ ಐತ್ರಿ. ಸ್ವಂತ ಮನೆ ಮಾಡ್ಬೇಕಂತ ಮಾಡೇವ್ರಿ. ಅಮ್ಮ ಬಗೋಣವರು ಬಸವಣ್ಣಪ್ಪ ನೀಲ್ಗಂಗು ನಮ್ಗೆ ಯಾವಾಗ ಆಶೀರ್ವಾದ ಮಾಡ್ಕೊಡ್ತಾರ ಅವಾಗ ಸ್ಟಾರ್ಟ್ ಮಾಡ್ತಾರೆ. ನೀವು ಸ್ವಂತ ಮನೆ ಮಾಡೋದ್ರ ಮಗಳ ಲಗ್ನ ಬಂದಿರ್ತದ. ನೀವು ಸ್ವಂತ ಮನೆ ಮಾಡೋದ್ರಾಗ ಮಗಳ ಲಗ್ನ ಬಂದಿರ್ತದ, ಅವಾಗ ಹೆಂಗೆ ಮಾಡ್ತೀರಿ? ಇಲ್ಲ ಹಾಕದ್ರಿ, ಇಷ್ಟು ಜಲ್ದಿ ಮಾಡ್ಬೇಕಂತ ವಿಚಾರ. ಯಾಕಂದ್ರೆ 10 ವರ್ಷ ಅಂದ್ರೆ ಬಾಡಿಗೆ ಮನೆಯೊಳಗಿದ್ದು ಇಷ್ಟು ಸಾಧನೆ ಮಾಡಿರಿ, ಸ್ವಂತ ಮನೆ ಮಾಡಿ ದೊಡ್ಡದು ಮಾಡಿ, ಈ ಸ್ಕೂಲ್ಸ್ ಇನ್ನೂ ದೊಡ್ಡದು ಮಾಡಿ, ನಿಮ್ಮಿಂದ ಸಮಾಜಕ್ಕೆ ಭಾಳ ಉಪಯೋಗ ಆಗಬೇಕಾಗ್ಯದ. ನೀವು ಸಾಧಕರಲ್ಲ, ನಿಮ್ಮಂಗೆ ಒಬ್ಬ SSLC ಕಲಿತು ಮುಗಿದು ಇಂಥ ದೊಡ್ಡ ಸ್ಪ್ರೆಡ್ ಆಗಿ ಇಷ್ಟು ನೀವು ಅವಾರ್ಡ್ಸ್ ತೊಗೊಂಡು, ಇದು ಸಾದಾ ಅಲ್ರಿ, ಇದು ಯಾರೂ ಇದು ಅಂತ ಇಲ್ಲಿದು ಎಲ್ಲರೂ ಮಾಡುವಂಥದ್ದಲ್ಲ. ದೇವರು ನೀವು ಅಮ್ಮ ಭಗವಾನ್ ಏನ್ರಿ, ದೇವ್ರ ಕೃಪಾ ಅನ್ರಿ. ನೀವು ಮಗಳ ಹೆಸರು ಕೃಪಾ ಅಂತ ಇಟ್ಟಿರಿ, ಅದು ವಾಟ್ ಎವರ್ ಇಟ್ ಮೇ ಬಿ. ಆದರೆ ಅದರಿಂದ ನಿಮಗೆ ಇನ್ನೂ ಉಪಯೋಗ ಆಗ್ಬೇಕು ಸಮಾಜಕ್ಕೆ. ಯಾಕಂದ್ರೆ ಇಷ್ಟು ಜನ ಕುಂತವ್ರಲ್ಲ ನಿಮ್ಮ ಬಗ್ಗೆ ಇದು ಹೇಳಿದ್ರು, ಗುಣಗಾನ ಮಾಡಿದ್ರು. ಇದು ಎಲ್ಲ ಸಮಾಜದೊಳಗೆ ನಿಮ್ಮಿಂದ ಸಮಾಜಕ್ಕೆ ಭಾಳ ಬೆಳಕಾಗ್ಯದ. ಇದು ಇನ್ನೂ ಬೆಳಕಾಗಬೇಕು. ಇದು ನಿಮ್ಮ ಒಬ್ಬರಿಂದ ಸಾಧ್ಯ ಇಲ್ಲ. ನೀವು ನಿಮ್ಮಲ್ಲಿ ಏನು ಕಲಿತು 1000 ಸ್ಟೂಡೆಂಟ್ ಅದಾರಲ್ಲ, ಅವ್ರದ್ದು ಇದಕ್ಕೆ ಆಧಾರ ಕಂಬಗಳವರು. ನೀವು ಯಾರಿಗಾರಿ ಅವ್ರಿಗೆ ಕಲ್ತಾರಂದ್ರೆ ಬಿಡುವಂಗಿಲ್ಲ. ಅವ್ರ ಕಂಬಗಳು ನಿಮ್ಮ ಒಂದು ಯಶಸ್ಸಿನ ತೆಳಗ ಕಂಬಗಳವರು. ಈಗ ನಾವು ಅದೊಂದು ಎಲ್ಲ ನಮ್ಮ ಕಡೆ ಏನು ಕಲ್ತಾರಲ್ರಿ ಸರಿ, ಮತ್ತು ನನ್ನ ಕಡೆ ಕಲ್ತವ್ರು ಈಗೇನು ಹೊರಗೇನು ಬೇರೆ ಕಡೆ ಕ್ಲಾಸಸ್ ಹಾಕ್ಯಾರ, ನಮ್ಮ ಕಡೆ ಕಲಿಲಾರ್ದವ್ರನ್ನು ಒಂದು ಪೂರ್ತಿ ಒಂದು ಟೀಮ್ ಮಾಡಾಕತ್ತೀನಿ ರೀ ಸರ್. ಟೀಮ್ ಮಾಡಿಕೊಂಡು